ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಲೋಕದಾಸ್ ಮಾತಾಡ್ತಿರೋದು. ಯಾರೆಲ್ಲ ಟೀ ಕಾಫಿ ಆಯಿತು, ಬ್ರೇಕ್ಫಾಸ್ಟ್ ಆಗಿ ಬೇಗ ಬೇಗ ರೆಡಿಯಾಗಿ ನಿಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಓಕೆ, ನಾನು ಕೂಡ ಪ್ರತಿದಿನ ಸಖತ್ ಚೆನ್ನಾಗಿ ರೆಡಿ ಆಗ್ತಾ ನಂದು ವೆಲ್ನೆಸ್ ಸೆಂಟ್ರಿಗೆ ನಾನು ಪ್ರತಿದಿನ ಹೋಗ್ತಾ ಅಲ್ಲಿ ಸಿಗುವಂಥ ಬ್ರೇಕ್ಫಾಸ್ಟ್ನ ಕಳೆದ 4.5 ವರ್ಷದೂ ಈ ಫುಡ್ನ ನಾನು ತಿಂಡಿಯಾಗಿ ಅಳವಡಿಸ್ಕೊಳ್ತಾ ಇರೋದ್ರಿಂದ ನಾನು ಕೂಡ 30 kg ತೂಕ ಕಡಿಮೆ ಆಗಿದ್ದೀನಿ. ಮತ್ತು ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿತ್ತು ಅದೆಲ್ಲ ಪ್ರಾಬ್ಲಮ್ಸ್ಗಳು ನಾರ್ಮಲ್ ಆಗಿ 4 ಇಯರ್ಸಿಂದ ಯಾವುದೇ ಆಸ್ಪತ್ರೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗದೆ ಹೆಲ್ದಿಯಾಗಿ ಹ್ಯಾಪಿಯಾಗಿರೋಕ್ಕೆ ಹೆಲ್ಪ್ ಆಗ್ತದೆ ಈ ಗ್ರೂಪು. ವೆಲ್ನೆಸ್ ಅಂತಂದರೆ ಬರೀ ಇವತ್ತು ತುಂಬ ಮನುಷ್ಯನಿಗೆ ಇಂಪಾರ್ಟೆಂಟ್ ಇರುವಂಥದ್ದೇ ಆರೋಗ್ಯ. ಇವತ್ತು ನಾವೆಲ್ಲರೂ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀವಿ, ಬಟ್ ಆರೋಗ್ಯ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅಂದರೆ ಹೆಲ್ತ್ನಾಗೆ ಕಾಪಾಡ್ಕೊಳ್ಬೇಕನ್ನೋ ನಾಲೆಜ್ ಇಲ್ಲದೇ ಹೊರಗಡೆ ತುಂಬ ಪ್ರಾಬ್ಲಮ್ಸ್ಗಳನ್ನ ಸಫರ್ ಆಗ್ತಿದ್ದೀವಿ. ಆ ಹೆಲ್ತಲ್ಲಿ ನಾವು ಸಫರ್ ಆಗಬಾರ್ದು ಅಂತ ಅಂದರೆ ನಮ್ಮ ವೆಲ್ನೆಸ್ ಸೆಂಟ್ರಿಗೆ ವಿಸಿಟ್ ಆಗಬೇಕು. ಅಲ್ಲಿ ನಿಮಗೆ ಸಿಗುವಂಥ ಇನ್ಫಾರ್ಮೇಷನ್ ನಾವು ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಅದು ನಾನು ಕೂಡ 4 ಇಯರ್ಸಿಂದ ಮಾಡದೇ ಇರೋದಕ್ಕೆ ನೀವು ನಂದು ಎಂಟೈರ್ ಫ್ಯಾಮಿಲಿ ಚೆನ್ನಾಗಿದೆ. ನಾನು ಒಬ್ಬನೇ ಎಲ್ಲ ಬ್ರೇಕ್ಫಾಸ್ಟ್ ಅಳವಡಿಸ್ಕೊಂಡಿರೋದು. ನನ್ನ ಮಗ ಅವನು ಕೂಡ 6 ತಿಂಗಳು ಪಾಪುಂದನೇ ಬ್ರೇಕ್ಫಾಸ್ಟ್ ಯೂಸ್ ಮಾಡ್ತಿದ್ದಾನೆ. ನನ್ನ ಮಗಳು ಅವಳು ಕೂಡ 1.5 ವರ್ಷದಿಂದ ಈ 1.5 ವರ್ಷ ಇದ್ದಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅವಳು 1ನೇ ಕ್ಲಾಸ್ ಹೋಗ್ತಿದ್ದಾಳೆ. ನನ್ನ ಮಗ ಬಂದುಬಿಟ್ಟು ಈಗ 5 ವರ್ಷ ಕಂಪ್ಲೀಟ್ ಆಯಿತು. ಅವನು ಕೂಡ ಈ ಬ್ರೇಕ್ಫಾಸ್ಟ್ನ ಸತತವಾಗಿ ಯೂಸ್ ಮಾಡ್ತಿರೋದಕ್ಕೆ ಇವತ್ತು ನಮ್ಮದು ಎಂಟೈರ್ ಫ್ಯಾಮಿಲಿ ಆರೋಗ್ಯವಾಗಿದೆ. ಇಮೇಜ್ ಮಾಡಿ, ಇವತ್ತು ಪ್ರತಿದಿನ ಪ್ರತಿಯೊಂದು ಮನೆಯಲ್ಲೂ ಹೆಲ್ತಲ್ಲಿ ಪ್ರತಿಯೊಬ್ಬರು ಸಫರ್ ಆಗ್ತಿದ್ದಾರೆ, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ, ಹಾಸ್ಪಿಟಲೈಸ್ ಆಗ್ತಿದ್ದಾರೆ. ಇವೆಲ್ಲ ಆಗೋಕ್ಕೆ ಕಾರಣ ಮುಖ್ಯ ಕಾರಣ ನಾನೇ. ನಮ್ಮ ಇವತ್ತು ಈಟಿಂಗ್ ಹ್ಯಾಬಿಟ್ಸ್ ಆಗಲಿ, ನಮ್ಮದು ಲೈಫ್ ಸ್ಟೈಲ್ ಆಗಲಿ, ಇದರಿಂದ ಇವತ್ತೆಲ್ಲ ಹೆಲ್ತ್ ಸಮಸ್ಯೆಗಳು ಬರ್ತಿರೋದು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವಿವತ್ತು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೊನೆಯಲ್ಲಿ ನಮ್ಮ ಮನೇಲಿ ಆರೋಗ್ಯ ಹಾಳಾಯಿತು ಅಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಯಾವುದು ಕೂಡ ಯೂಸ್ ಆಗಲ್ಲ. ಯಾಕೆಂದರೆ ಇವತ್ತು ನೀವೇ ಹೊರಗಡೆ ಪ್ರಪಂಚ ತುಂಬ ಜನನ ನೋಡ್ತಾ ಇದ್ದೀರಾ, ಎಷ್ಟೊಂದು ಹೆಲ್ತ್ ಕಾಸ್ಟ್ ಖರ್ಚು ಮಾಡ್ತಿದ್ದಾರೆ. ಪ್ರತಿಯೊಬ್ಬರೂ ಇವತ್ತು ಹೆಲ್ತಿಗಾಗಿ ದುಡ್ಡನ್ನ ಕೂಡಿಡ್ತಿದ್ದಾರೆ. ಮತ್ತು ಹಂಗಿದ್ಮೇಲೆ ನಾವು ನಮ್ಮ ಜಾಗ್ರತೆನ ನಾವು ಮಾಡಿಕೊಳ್ಳೇಬೇಕು. ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಅದನ್ನ ನಾನು ನನ್ನ ಫ್ಯಾಮಿಲಿ ಇವತ್ತು ಮಾಡಿದ್ದಕ್ಕೇ ಇವತ್ತು ನಂದು ಫ್ಯಾಮಿಲಿ 4 ಇಯರ್ಸಿಂದ ಹೆಲ್ದಿಯಾಗಿ ಹ್ಯಾಪಿಯಾಗಿ ಸಖತ್ ಚೆನ್ನಾಗಿದ್ದೇವೆ ನೋಡಿ. ಇವತ್ತು ನಾವು ಸಂಪಾದನೆ ಮಾಡ್ತಿದ್ರು ಅದನ್ನು ನಾವು ಎಂಜಾಯ್ ಮಾಡ್ತಿದ್ದೀವಿ. ಅದೇ ಮೊದಲು ನಾನು ಸಂಪಾದನೆ ಮಾಡ್ತಿದ್ದೆ, ಪ್ರತಿಯೊಂದೂ ಹಾಸ್ಪಿಟಲ್ ಮೆಡಿಸಿನ್ ಮೇಲೆ ಖರ್ಚು ಮಾಡ್ತಾ ಅನ್ಹೆಲ್ದಿ ಲೈಫ್ ಲೀಡ್ ಮಾಡ್ತಿದ್ದೆ. ಆವಾಗ ಲೈಫೇ ಬೇಡ ಅನ್ನಿಸ್ತಾ ಇತ್ತು. ಬಟ್ ಈ ಗ್ರೂಪು, ಒಂದು ಕೋಚ್, ಒಂದು ಕಮ್ಯುನಿಟಿ, ಒಂದು ವೆಲ್ನೆಸ್ ಸೆಂಟರ್ ಈ ಜೊತೆಗೆ ಇರೋದ್ರಿಂದ ಲೈಫ್ ಸಖತ್ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ತುಂಬ ಇನ್ಫಾರ್ಮೇಷನ್ ಬೇಕಿದ್ದರೆ ನಂದು ವಾಟ್ಸಪ್ ಸ್ಟೇಟಸ್ನ ವಾಚ್ ಮಾಡಿ. ನಿಮ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಒಂದು 10 ನಿಮಿಷ ಮಾತಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ. ನಿಮ್ಗೆ ಅರ್ಥ ಆಯಿತು ಅಂದರೆ ಅಲ್ಲಿಂದ ನಿಮ್ಮ ಡಿಸಿಷನ್ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್.